ನಮಸ್ಕಾರ ಸ್ನೇಹಿತರೆ, ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ವಾಹಿನಿಗೆ ಆತ್ಮೀಯ ಸ್ವಾಗತ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ದೇಶದ ಗಮನ ಸೆಳೆದಿದ್ದ ಕಾಕ್ರೋಚ್ ಜನತಾ ಪಾರ್ಟಿ ಅಂದರೆ ಸಿಜೆಪಿ ಈಗ ಮತ್ತೊಮ್ಮೆ ಸುದ್ದಿಯಲ್ಲಿದೆ. ಆಗಸ್ಟ್ 5ರಂದು ಇದರ ಸಂಸ್ಥಾಪಕ ಅಭಿಜಿತ್ ದೀಪ್ಕೆ ಅವರ ನಿವಾಸದಲ್ಲಿ ಪ್ರಮುಖ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ಯಾವ ನಿರ್ಧಾರಗಳು ಹೊರಬರಬಹುದು? ನೀಟ್ ಹೋರಾಟದ ಮುಂದಿನ ಹಂತ ಏನು? ಇಂದಿನ ವಿಡಿಯೋದಲ್ಲಿ ಈ ವಿಚಾರದ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ. ಮೊದಲಿಗೆ ಸಿಜೆಪಿ ಅಂದ್ರೇನು ಅಂತ ನೋಡೋಣ. ಕಾಕ್ರೋಚ್ ಜನತಾ ಪಾರ್ಟಿ ಸಿಜೆಪಿ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿ ಸಮಸ್ಯೆಗಳು, ವಿಶೇಷವಾಗಿ ನೀಟ್ ಪರೀಕ್ಷೆಯ ಪಾರದರ್ಶಕತೆ ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆಯ ಆರೋಪಗಳ ಕುರಿತು ಧ್ವನಿ ಎತ್ತಿದ ಒಂದು ಸಂಘಟನೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಸುಮಾರು 1 ತಿಂಗಳ ಕಾಲ ಪ್ರತಿಭಟನೆ ನಡೆಸುವ ಮೂಲಕ ರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆಯಿತು. ಈ ಪ್ರತಿಭಟನೆಯ ಮುಖ್ಯ ಉದ್ದೇಶ ಪರೀಕ್ಷಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಮತ್ತು ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕಬೇಕು ಅನ್ನುವಂಥ ಬೇಡಿಕೆ. ಇನ್ನು ಆಗಸ್ಟ್ 5ರ ಸಭೆ ಯಾಕೆ, ಇದರ ಮುಖ್ಯ ಉದ್ದೇಶ ಏನು ಅಂತ ನೋಡೋದಾದರೆ, ಬಲ್ಲ ಮೂಲಗಳ ಪ್ರಕಾರ ಸಿಜೆಪಿಯ ಪ್ರಮುಖ ಸದಸ್ಯರು ಆಗಸ್ಟ್ 5ನೇ ತಾರೀಕು ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿನಗರದಲ್ಲಿರುವ ಸಂಸ್ಥಾಪಕ ಅಭಿಜಿತ್ ದೀಪ್ಕೆ ಅವರ ನಿವಾಸದಲ್ಲಿ ಸಭೆ ನಡೆಸಲಿದ್ದಾರೆ. ಈ ಸಭೆಯಲ್ಲಿ ಮುಂದಿನ ಹೋರಾಟದ ರೂಪುರೇಷೆ, ಸಂಘಟನೆಯ ಭವಿಷ್ಯದ ಕಾರ್ಯತಂತ್ರ, ವಿದ್ಯಾರ್ಥಿಗಳ ಜೊತೆಗೆ ಮುಂದಿನ ಸಂಪರ್ಕ ಕಾರ್ಯಕ್ರಮಗಳು ಇವುಗಳ ಬಗ್ಗೆ ಚರ್ಚೆಯಾಗುವಂತಹ ಸಾಧ್ಯತೆ ಇದೆ. ಇದುವರೆಗೂ ಯಾವುದೇ ಅಧಿಕೃತ ನಿರ್ಧಾರ ಪ್ರಕಟ ಆಗಿಲ್ಲ. ಇನ್ನು ಸಿಜೆಪಿಯ ಪ್ರತಿಭಟನೆಯ ನಂತರ ಏನಾಯಿತು? 1 ತಿಂಗಳ ಪ್ರತಿಭಟನೆಯ ನಂತರ ಸಿಜೆಪಿ ತನ್ನ ಕಾರ್ಯಕರ್ತರು ಮತ್ತು ಸ್ವಯಂ ಸೇವಕರಿಗೆ ತಾತ್ಕಾಲಿಕವಾಗಿ ತಮ್ಮ ಕುಟುಂಬದವರ ಜೊತೆ ಸಮಯ ಕಳೆಯೋದಕ್ಕೆ ತಿಳಿಸಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಇದು ಹೋರಾಟ ಮುಗಿದಿದೆ ಅನ್ನೋದನ್ನು ಸೂಚಿಸೋದಿಲ್ಲ. ಮುಂದಿನ ಹಂತದ ಯೋಜನೆ ರೂಪಿಸೋದಕ್ಕೆ ವಿರಾಮ ನೀಡಲಾಗಿದೆ ಅನ್ನುವಂತಹ ಅಭಿಪ್ರಾಯ ಕೂಡ ವ್ಯಕ್ತವಾಗಿದೆ. ಮುಂದೇನಾಗಬಹುದು ಅಂತ ನೋಡೋದಾಗಿದ್ರೆ, ಆಗಸ್ಟ್ 5ರ ಸಭೆಯ ನಂತರ ಸಿಜೆಪಿ ಹೊಸ ಪ್ರತಿಭಟನೆಗಳನ್ನು ಘೋಷಿಸಬಹುದು. ವಿದ್ಯಾರ್ಥಿಗಳ ಜೊತೆಗೆ ದೇಶವ್ಯಾಪಿ ಜಾಗೃತಿ ಅಭಿಯಾನವನ್ನು ನಡೆಸಬಹುದು ಅಥವಾ ಸರ್ಕಾರದೊಂದಿಗೆ ಸಂವಾದಕ್ಕೆ ಆದ್ಯತೆ ನೀಡಬಹುದು. ಅಧಿಕೃತ ಈ ಎಲ್ಲವೂ ಸಭೆಯ ನಂತರದ ಅಧಿಕೃತ ಪ್ರಕಟಣೆಯ ಮೇಲೆ ಅವಲಂಬಿತವಾಗಿರುತ್ತೆ. ಆದ್ದರಿಂದ ಊಹಾಪೋಹಗಳಿಗಿಂತ ಅಧಿಕೃತ ಮಾಹಿತಿಯನ್ನು ನಂಬೋದು ಬಹಳ ಮುಖ್ಯ. ನೀಟ್ ಕುರಿತ ಚರ್ಚೆ ಇನ್ನೂ ದೇಶದಲ್ಲಿ ಮುಂದುವರಿತಾ ಇದೆ. ವಿದ್ಯಾರ್ಥಿಗಳು ಪಾರದರ್ಶಕತೆ, ನ್ಯಾಯ ಮತ್ತು ವಿಶ್ವಾಸಾರ್ಹ ಪರೀಕ್ಷಾ ವ್ಯವಸ್ಥೆಯನ್ನು ಬಯಸ್ತಾ ಇದ್ದಾರೆ. ಮತ್ತೊಂದು ಕಡೆ, ಯಾವುದೇ ಸಂಘಟನೆಯ ಮುಂದಿನ ಕ್ರಮಗಳ ಬಗ್ಗೆ ಅಧಿಕೃತ ಪ್ರಕಟಣೆ ಬರೋವರೆಗೆ ಯಾವುದೇ ವದಂತಿಗಳನ್ನು ನೀವೆಲ್ಲರೂ ನಂಬಬಾರದು. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಸಬ್ಸ್ಕ್ರೈಬ್ ಮಾಡಿ. ಇಂತಹ ರಾಷ್ಟ್ರೀಯ ಶಿಕ್ಷಣ ಮತ್ತು ಪ್ರಗತಿಪೂರ್ವಕ ಬೆಳವಣಿಗೆಗಾಗಿ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.